ಪೂರ್ವಕ್ಕೆ ಆರ್ ರಾಜೇಂದ್ರಗೌಡ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ಹೋದ್ಸಲಿ ನಾವು ಡೈರಿ ಇದು ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ. ಇವತ್ತು ಅವರೇ. ಆಮೇಲೆ ಈ ಕಡೆ ಪಕ್ಷಮ ಅಂತ ಹೇಳಿದ್ರೆ ಈ ಕ್ಷಣ ಬರುತ್ತೆ ಆವಣಿ ಹೋಗ್ಲಿ, ಈ ಕಡೆ ತಾಯ್ಲೂರು, ಆಮೇಲೆ ದುಕ್ಸಂದ್ರ, ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲಕಂಠಣ್ಣ ಅವರು ತಮ್ಮ ಸರ್ವಜ್ಞಗೌಡನ ಈ ಕಡೆ ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ರು ಅಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅಮಾನಣ್ಣವರು, ಹಾಗೆ ಹಿರಿಯರಾದಂಥ ಉತ್ನೂರು ಸೀನಣ್ಣವರು, ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣವರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಆಲಂಗೂರು ಶಿವಣ್ಣವರು, ನಮ್ಮ ಚಿಕ್ಕಪ್ಪ ಅವರು, ಹಾಗೆ ಎಲ್ಲ ನಮ್ಮ ಆದಿನಾರಾಯಣ ಅವರು, ಮೇಯ್ನು ಆದಿನಾರಾಯಣ ಅವರು, ಹಾಗೆ ನಮ್ಮ ಎಲ್ಲ ಹಿರಿಯರು, ನಮ್ಮ ಯಾಮಣ್ಣ ಅವ್ರು ಬಂದಿದ್ದಾರೆ, ವೆಂಕಟೇಶಣ್ಣ ಅವ್ರು ಬಂದಿದ್ದಾರೆ, ಇಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಹೇಳ್ತಾ ಇದ್ದೀವಿ, ನಮ್ಮ ಸತೀಶಣ್ಣ ಇದ್ದಾರೆ. ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕರಂತ ನಮ್ಮ ಅನಿಲ್ ಅನ್ನೋರು MLC ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ. ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ. ನಮ್ಮ ಅಭ್ಯರ್ಥಿಗಳು ಸರ್ವಜ್ಞಗೌಡ, ಹಾಗೆ ನಮ್ಮ ಆ ಕಡೆ ಏನು ಗಟ್ಟು ವೆಂಕಟರಮಣ ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂಥ ನಮ್ಮ ರಾಜೇಂದ್ರಗೌಡ ಮೊದಲು ಡೈರೆಕ್ಟರ್ ಆಗಿದ್ರು, ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ, ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ, ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ. ಇನ್ನೇನಾದರೂ ಕೇಳೋದಿದ್ರೆ ಕೇಳ್ಬೋದು. ವಿಳಂಬ ಏನೂ ಇಲ್ಲ. ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬಾ ಜಾಸ್ತಿ. ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ನೂರು ಸೀನಣ್ಣ ಬೇಕು ಅಂತ ಕೇಳಿದ್ರು, ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದ್ರು, ಆಮೇಲೆ ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯ ಕೇಳಿದ್ರು, ಅದೇ ರೀತಿ ನಮ್ಮ ಗುಜನಪಲ್ಲಿ ಮಂಜುನಾಥ್ ಅವರು ಕೇಳಿದ್ರು, ಆಮೇಲೆ ನಮ್ಮ ಸನ್ನಾಶಪಲ್ಲಿ ರಾಜು ಅವರು ಕೇಳಿದ್ರು. ಈ ತರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನ ಒಪ್ಪಿಸಿ ಸಮಾಧಾನ ಪಡಿಸಿ ಅವ್ರನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞಗೌಡನ್ನ ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಆಯ್ತು. ರಾಜೇಂದ್ರ ಗೌಡದೇನು ವಿಳಂಬ ಆಗಿಲ್ಲ. ಗಟ್ಟು ವೆಂಕಟರಮಣ ಸ್ವಾಮಿ ತೇರಿನ ದಿವಸನೇ ಅವ್ರದನ್ನ ಅನೌನ್ಸ್ ಮಾಡಿದ್ವಿ. ಚಲಪತಿ ನೀನು ಇದ್ದೆ, ಅವತ್ತು ಎಲ್ಲ ಇದ್ರಿ, ಅನೌನ್ಸ್ ಮಾಡಿದ್ವಿ ಅವತ್ತೇ. ಇದು ವಿಳಂಬ ಆಗೋದಕ್ಕೆ ಕಾರಣ ಏನಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರು. ಇಲ್ಲಿ ಅಭ್ಯರ್ಥಿಗಳು ಬಂದು 8 ಜನ ಅಭ್ಯರ್ಥಿಗಳಿದ್ರು. 8 ಜನ ನಾವು ಮಾತಾಡಿಸಿ ಮೊನ್ನೆನೆ DCC ಬ್ಯಾಂಕ್ ಇದರಲ್ಲಿ ಒಂದು ಓಟಲ್ಲಿ ನಮ್ಮ ಸರ್ವಜ್ಞಗೌಡರು ಸೋತಿದ್ದಾರೆ. ಅದರಿಂದ ನಮ್ಮ ನೀಲಕಂಠಣ್ಣ ಅವರ ಜ್ಞಾಪಕಾರ್ಥಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನ ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವ್ರನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ. ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದೀವಿ. ನೀವೇನಾದ್ರೂ ಕೇಳೋದಿದ್ರೆ ಕೇಳಿ, ಹೇಳ್ತೀನಿ. ಇಲ್ಲಾಂದ್ರೆ ನಾನು ಇನ್ನ ಮಾತಾಡೋದಿದೆ. ಬ್ಲಾಕ್ ಪ್ರೆಸಿಡೆಂಟ್ ಜಾಸ್ತಿ ಏನ್ ಲೇಟ್ ಆಗಿಲ್ಲ, ಸ್ವಲ್ಪ ದಿವಸ ನಿಧಾನವಾಗಿ ಬಿಡೋಣ ಅಂತಿದ್ವಿ. ಬ್ಲಾಕ್ ಪ್ರೆಸಿಡೆಂಟ್ ಲೇಟ್ ಏನಿಲ್ಲ, ಮಾಡ್ತೀವಿ. ಯಾಕಂದ್ರೆ ಈಗ ತಾನೇ ನಮ್ಮ ನೀಲಕಂಠಣ್ಣ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅಷ್ಟು ಜಲ್ದಿ ಅವ್ರನ್ನ ಬಿಟ್ಟು ಹೋಗಿದ ತಕ್ಷಣ ನಾವು ಇನ್ನೊಬ್ರು ತಗೊಂಡಿಲ್ಲ. ಇನ್ನ ನಮ್ಮ ಜೊತೆಯಲ್ಲಿ ನೀಲಕಂಠಣ್ಣ ಅವ್ರು ಇದಾರೆ ಅಂತ ನಮ್ಮ ಆಸೆ ಇದೆ. ನಮ್ಮ ಹಿಂದ್ಗಡೆ ತಿರುಗ್ತಾ ಇದ್ದಾರೆ ಅವರು. ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ವಿ. ಪೂರ್ವದಲ್ಲಿ ಇನ್ನೊಬ್ಬ ಕ್ಯಾಂಡಿಡೇಟ್ ಒಂದು ಚೆಕಿಂಗ್ ಆಗಿದೆ, ಅದರ ಒಂದು ಕಲ್ಲುಪಲ್ಲಿ ಪ್ರಕಾಶ್ ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ. ಇಂಡಿಪೆಂಡೆಂಟ್ ಹೋಗಿ ನಮ್ದೇನು ಅದೇನು ಇದೇನಿಲ್ಲ. ಅವರು ಇದು ಮಾಡ್ಕೊಂಡಿದ್ದಾರೆ, ನಮ್ಗೇನು ಇದೇನಿಲ್ಲ. ನಮ್ಮ ಹತ್ರ ಯಾವ್ದು ಡಿಸ್ಕಷನ್ ಯಾವ್ದು ಮಾಡಿಲ್ಲ. ಅವರೆಲ್ಲ ನಮ್ಮ ಹತ್ರ ಡಿಸ್ಕಷನ್ ಏನು ಮಾಡಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಏನೋ ಗೊತ್ತಿಲ್ಲ ನಮ್ಗೆ. ಅವ್ರು ಇಂಡಿಪೆಂಡೆಂಟ್ ಹೋಗ್ತಾ ಇದ್ದಾರೆ. ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರ ಗೌಡ, ಸರ್ವಜ್ಞಗೌಡ.